ನಮಸ್ಕಾರ. ಮುಖ್ಯಾಂಶಗಳು. ಇಂದು ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಆತಿಥ್ಯ, ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಇಂದಿನಿಂದ ಪದವಿ ಡಿಪ್ಲೊಮೊ ಕಾಲೇಜುಗಳು ಆರಂಭ, ಕೋವಿಡ್ ಸೋಂಕು ನಿಯಂತ್ರಣ ಕ್ರಮಗಳ ಕಟ್ಟುನಿಟ್ಟಿನ ಪರಿಪಾಲನೆ. ಬಡತನ, ಹಸಿವು, ಹಿಂಸಾಚಾರ, ಕೊರೋನಾ ಸಂಕಷ್ಟಗಳ ವಿರುದ್ಧ ಏಕತೆಯಿಂದ ಹೋರಾಡುವುದು ಅತ್ಯಗತ್ಯ, ಸಚಿವ ಡಾಕ್ಟರ್ ಹರ್ಷವರ್ಧನ್. ಕೋವಿಡ್ಗೆ ದೇಶೀಯ ಲಸಿಕೆ ಕೋವ್ಯಾಕ್ಸಿನ್ನ 3ನೇ ಹಂತದ ಪ್ರಯೋಗ ಆರಂಭ, ವೈಜ್ಞಾನಿಕ ಪಾರದರ್ಶಕ ವಿಧಾನ ಅಳವಡಿಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಡೆಯಲಿರುವ 12ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಈ ಶೃಂಗಸಭೆ ವರ್ಚುವಲ್ ಮಾಧ್ಯಮದ ಮೂಲಕ ನಡೆಯುತ್ತಿದೆ. ರಷ್ಯಾ ಶೃಂಗದ ಆತಿಥ್ಯ ವಹಿಸಿದೆ. ಜಾಗತಿಕ ಸ್ಥಿರತೆ, ಹಂಚಿಕೆಯ ಭದ್ರತೆ ಮತ್ತು ನಾವೀನ್ಯತೆಯಿಂದ ಕೂಡಿದ ಪ್ರಗತಿ ಈ ಶೃಂಗಸಭೆಯ ಧ್ಯೇಯವಾಕ್ಯವಾಗಿದ್ದು, ನಾಯಕರು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಹಕಾರ, ಜಾಗತಿಕ ದೃಷ್ಟಿಕೋನದ ವಿವಿಧ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಕೋವಿಡ್-19 ಮಹಾಮಾರಿಯಿಂದ ಉದ್ಭವಿಸಿರುವ ಪರಿಣಾಮ ತಗ್ಗಿಸುವ ಮಾರ್ಗೋಪಾಯಗಳು, ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕಾರ, ವ್ಯಾಪಾರ, ಆರೋಗ್ಯ, ಇಂಧನ ಮತ್ತು ಜನರ ವಿನಿಮಯ ಕುರಿತಂತೆಯೂ ನಾಯಕರು ಚರ್ಚಿಸಲಿದ್ದಾರೆ. ಭಾರತ 2021ರಲ್ಲಿ ನಡೆಯಲಿರುವ ಬ್ರಿಕ್ಸ್ 13ನೇ ಶೃಂಗಸಭೆಯ ಆತಿಥ್ಯ ವಹಿಸಲಿದ್ದು, ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದೆ. ಇಂದಿನಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದ ಕಾಲೇಜುಗಳು ಪ್ರಾರಂಭವಾಗಿದ್ದು, ಯುಜಿಸಿ ಮಾರ್ಗಸೂಚಿಯಂತೆ ಭೌತಿಕ ತರಗತಿಗಳು ಕಾರ್ಯಾರಂಭ ಮಾಡಿವೆ. ಮೊದಲ ಹಂತದಲ್ಲಿ ಅಂತಿಮ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮೊ ಕಾಲೇಜುಗಳು ಆರಂಭವಾಗಿದ್ದು, ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ವಿದ್ಯಾರ್ಥಿಗಳು, ಬೋಧಕ, ಬೋಧಕೇತರ ಸಿಬ್ಬಂದಿ ಕಾಲೇಜು ಪ್ರವೇಶಿಸುವ ಮುನ್ನ 72 ಗಂಟೆಗಳ ಒಳಗಾಗಿ ಕೋವಿಡ್-19 ಸೋಂಕು ಪತ್ತೆ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಇದಕ್ಕಾಗಿ ಕಾಲೇಜುಗಳಲ್ಲೂ ಸಹ ಪೂರಕ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಉನ್ನತ ಶಿಕ್ಷಣ ಇಲಾಖೆ ಈಗಾಗಲೇ ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ 432 ಕಾಲೇಜುಗಳ 60,000 ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಕೋವಿಡ್ ಸೋಂಕು ಪತ್ತೆ ಪರೀಕ್ಷೆ ಮಾಡಲು ಬಿಬಿಎಂಪಿಯ 198 ವಾರ್ಡ್ಗಳಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. 141 ಬಿಬಿಎಂಪಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ 450 ಸಂಚಾರಿ ವಾಹನಗಳ ಮೂಲಕ ಗಂಟಲು ದ್ರವ ಮಾದರಿ ಸಂಗ್ರಹಿಸಲಾಗುತ್ತಿದೆ. ಆನ್ಲೈನ್ ತರಗತಿಗಳಿಗೆ ಹಾಜರಾಗಲು ಸಹ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಬೆಂಗಳೂರಿನ ವಿವೇಕಾನಂದ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿಜಿ ಭಾಸ್ಕರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಸೌಲಭ್ಯಗಳನ್ನು ಕಾಲೇಜಿನಲ್ಲಿ ಒದಗಿಸುತ್ತಿದ್ದು, ವಿದ್ಯಾರ್ಥಿಗಳು ಶಿಸ್ತಿನಿಂದ ವರ್ತಿಸಬೇಕು, ಗುಂಪುಗೂಡದೆ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು, ಸೋಂಕು ನಿಯಂತ್ರಣಕ್ಕೆ ವಿಶೇಷ ಆದ್ಯತೆ ನೀಡಬೇಕು, ಉಪಹಾರ ಮತ್ತು ನೀರನ್ನು ಮನೆಯಿಂದಲೇ ತರುವುದು ಸೂಕ್ತ ಎಂದು ಸಲಹೆ ಮಾಡಿದರು. ಮತ್ತು ತಮಗೆ ಮತ್ತೊಮ್ಮೆ ನಾನೇನು ಹೇಳ್ತೀನಿ ಅಂದರೆ, ತಮಗೆ ಬೇಕಾಗುವ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಾರ್ಗಸೂಚಿಗಳನ್ನ ನಾವು ಪಾಲಿಸ್ತೀವಿ. ಜೊತೆಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಸಹ ನಾವು ಕಾಲೇಜಿನಲ್ಲಿ ಮಾಡಿರ್ತೀವಿ. ತಾವು ಯಾವುದೇ ಸಂಕೋಚ ಇಲ್ಲದೆ ಕಾಲೇಜಿಗೆ ಬರ್ಬೋದು ಅನ್ನೋದು ನಮ್ಮ ಆಸೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕಾಲೇಜುಗಳಲ್ಲಿ ಸ್ಯಾನಿಟೈಸರ್ ಹಾಗೂ ಸ್ವಚ್ಛತಾ ಕಾರ್ಯ ನಡೆಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಆರ್ ವೇಣುಗೋಪಾಲ್, ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ RT-PCR ಪರೀಕ್ಷೆಯ ವರದಿಯೊಂದಿಗೆ ಹಾಜರಾಗಲು ಸೂಚಿಸಲಾಗಿದೆ. ಹಾಸ್ಟೆಲ್ ತೆರೆಯುವ ಬಗ್ಗೆಯೂ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಕೊರೋನಾ ಮಾರ್ಗಸೂಚಿಗಳನ್ನು ಪಾಲಿಸಿದರೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಹೇಳಿದರು. ಪೋಷಕರಿಂದ ಪರ್ಮಿಷನ್, ಅನುಮತಿ ಪಡ್ಕೊಂಡು ಬರಬೇಕು. ಇಲ್ಲಿ RT-PCR ಟೆಸ್ಟು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ RT-PCR ಮ್ಯಾಂಡೇಟ್ರಿ, ಕಂಪಲ್ಸರಿ. ಸೊ ಅದರಿಂದ ಸಮಸ್ಯೆ ಏನೂ ಇರಲ್ಲ.
ನಾವು ಎಲ್ಲ ಇದು ಪಾಲನೆ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕಿಂಗ್ ಇದೆಲ್ಲ ಮಾಡಿದಾಗ ಸಮಸ್ಯೆ ಏನಿಲ್ಲ. ಬಳ್ಳಾರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎ ಹೇಮಣ್ಣ ತರಗತಿಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಕೊರೋನಾ ಪರೀಕ್ಷೆ ಮಾಡಿಸಿ ನೆಗೆಟಿವ್ ವರದಿ ಹಾಗೂ ಪೋಷಕರ ಸಮ್ಮತಿ ಪತ್ರವನ್ನು ತರುವಂತೆ ಸೂಚಿಸಲಾಗಿದೆ ಎಂದರು. ಈಗಾಗಲೇ ಕಾಲೇಜ್ ಶಿಕ್ಷಣ ಇಲಾಖೆ ಆಯುಕ್ತರು ಅನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಲವಾರು ನೀತಿ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಾಲೇಜಿಗೆ ಬರುವಂಥ ಸಂದರ್ಭದಲ್ಲಿ ಕೋವಿಡ್ ಟೆಸ್ಟನ್ನು ಕಂಪಲ್ಸರಿ ಮಾಡಿಸ್ಕೊಂಡು ಬರಬೇಕು. ಹಾಗೂ ಪಾಲಕರಿಂದ ಯಾವುದೇ ಅಬ್ಜೆಕ್ಷನ್ ಇಲ್ಲದಿರುವಂಥ ಒಂದು ಲೆಟರನ್ನು ತರಬೇಕಂತ ಈಗಾಗಲೇ ಫಾರ್ಮ್ಯಾಟನ್ನು ನಾವು ರಿಲೀಸ್ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡಲಾಗಿದೆ. ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರವನ್ನು ಮತ್ತು ಬೌದ್ಧಿಕ ಅಂತರವನ್ನು ಕಾಪಾಡಬೇಕಂತ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಒಂದು ತರಗತಿಯಲ್ಲಿ ಈ ಹಿಂದೆ ವಿದ್ಯಾರ್ಥಿಗಳು 5 ಜನ ಕುಂದಿರ್ತಿದ್ರು ಒಂದು ಡೆಸ್ಕಲ್ಲಿ. ಈಗ ಕೇವಲ ಇಬ್ಬರು ವಿದ್ಯಾರ್ಥಿಗಳನ್ನು ಕುಂದಿರಿಸಿ ಪಾಠ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಒಂದು ತರಗತಿಯಲ್ಲಿ 100 ವಿದ್ಯಾರ್ಥಿಗಳಿದ್ದರೆ 50 ವಿದ್ಯಾರ್ಥಿಗಳನ್ನು ಮಾತ್ರ ಆ ತರಗತಿಗೆ ಬರಲು ಸೂಚಿಸಲಾಗುವುದು ಮತ್ತು ಬೇರೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು. ಈಗಾಗಲೇ ವಿದ್ಯಾರ್ಥಿ ಸಿದ್ದು ಕಳೆದ 7-8 ತಿಂಗಳಿನಿಂದ ಮನೆಯಲ್ಲೇ ಇದ್ದೆವು. ಇದೀಗ ಕಾಲೇಜು ಪ್ರಾರಂಭವಾಗುತ್ತಿರುವುದು ಸಂತಸ ತಂದಿದೆ. ಕೊರೋನಾ ಮಾರ್ಗಸೂಚಿಗಳನ್ನು ಪಾಲಿಸುತ್ತೇವೆ ಎಂದು ಹೇಳಿದರು. ಕಾಲೇಜ್ ಸ್ಟಾರ್ಟ್ ಆಗಿದ್ದರಿಂದ ನಮಗೆ ಕೂಡ ಖುಷಿ ಆಗ್ತಾ ಇದೆ ಸರ್. ಇನ್ನೊಂದು ಏನಂದರೆ ನಾವು ಸರ್ಕಾರದ UGC ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕಾಗಿದೆ ಸರ್. ಮಾಡ್ತೀವಿ ಸರ್. ಮಾಸ್ಕ್ ಹಾಕೋದಾಗಿರ್ಬೋದು ಮತ್ತು ಸ್ಯಾನಿಟೈಸರ್ ಮಾಡೋದು ಎಲ್ಲ ರೀತಿಯಾಗಿ ಕ್ರಮಗಳನ್ನು ತಗೊಂಡಿದ್ದೀವಿ ಸರ್. ಈಗಾಗಲೇ ನಮ್ಮ ತಂದೆ ತಾಯಿಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸರ್. ಈಗ ಪೋಷಕ ರುದ್ರಮುನಿ ತಮ್ಮ ಮಗಳು BSc ಅಂತಿಮ ವರ್ಷದಲ್ಲಿ ಕಲಿಯುತ್ತಿದ್ದಾಳೆ. ಕಾಲೇಜು ಆರಂಭಿಸಲು ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ. ಎಲ್ಲರೂ ಸೋಂಕಿನ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ ಎಂದರು. ಒಳ್ಳೆ ನಿರ್ಣಯ ಅಂತಕ್ಕಂಥದ್ದು ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಅದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಮಕ್ಕಳಿಗೆ ಸರಿಯಾದಂಥ ಒಂದು ಅಂತರ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು, ಮಾಸ್ಕ್ ಅಂತಕ್ಕಂಥದ್ದು ಕಡ್ಡಾಯವಾಗಿ ಧರಿಸ್ಬೇಕಂತಕ್ಕಂಥದ್ರ ಬಗ್ಗೆ ಸಹಿತ ಅನುಭವ ಅಂತಕ್ಕಂಥದ್ದು ಆಗಿದೆ. ನಾವು ಸಹಿತ ಪ್ರತಿಯೊಬ್ಬ ತಂದೆ ತಾಯಿಯರು ಸಹಿತ ಮಕ್ಕಳ ಬಗ್ಗೆ ಕಾಳಜಿ ಅಂತಕ್ಕಂಥದ್ರ ಬಗ್ಗೆ ಇದೆ. ಕಾಲೇಜು ಆರಂಭದ ಕುರಿತು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟ್ವೀಟ್ ಮಾಡಿದ್ದು, ಸೋಂಕು ನಿಯಂತ್ರಣಕ್ಕೆ ಕಾಲೇಜು ಆಡಳಿತ ಮಂಡಳಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ವಿದ್ಯಾರ್ಥಿಗಳು ಸೋಂಕು ನಿಯಂತ್ರಣ ಕ್ರಮಗಳನ್ನು ಪಾಲಿಸಬೇಕು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ ಬೆಂಗಳೂರಿನ ವಿವಿಧ ಕಾಲೇಜುಗಳಿಗೆ ಇಂದು ಭೇಟಿ ನೀಡಿ ಸೋಂಕು ನಿಯಂತ್ರಣ ಕ್ರಮಗಳ ಕುರಿತು ಪರಿಶೀಲನೆ ಮಾಡಲಿದ್ದಾರೆ. ಮಾನವ ಕುಲ, ಬಡತನ, ಹಸಿವು, ಅಸಮಾನತೆ, ಹವಾಮಾನ ಬದಲಾವಣೆ, ಮಾಲಿನ್ಯ, ಹಿಂಸಾಚಾರ, ಯುದ್ಧ ಮತ್ತು ಪ್ರಸಕ್ತ ಕೋವಿಡ್ ಸಾಂಕ್ರಾಮಿಕದಂತಹ ಸವಾಲುಗಳ ವಿರುದ್ಧ ಹೋರಾಡುತ್ತಿರುವ ಹಿನ್ನೆಲೆಯಲ್ಲಿ 2020 ಎಲ್ಲರೂ ಒಗ್ಗೂಡಿ ಶ್ರಮಿಸಬೇಕಾದ ವರ್ಷವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ 147ನೇ ಕಾರ್ಯಕಾರಿ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಈಗಾಗಲೇ ವಿಶ್ವದ ರಾಷ್ಟ್ರಗಳು ಒಗ್ಗೂಡಿ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿವೆ. ಪರಸ್ಪರರು ನೆರವಾಗದೆ ಉತ್ತಮ ಭವಿಷ್ಯ ಸಾಧ್ಯವಿಲ್ಲ ಎಂಬ ಪಾಠವನ್ನು ನಾವು ಕಲಿತಿದ್ದೇವೆ ಎಂದರು. ಭಾರತದಲ್ಲಿ ಆಯುಷ್ಮಾನ್ ಭವ ಎಂದು ಹರಸಲಾಗುತ್ತದೆ. ಇದರ ಅರ್ಥ ದೀರ್ಘಕಾಲ ಆರೋಗ್ಯವಂತರಾಗಿ ಬಾಳಿ ಎಂದು. ಇದು ಬದುಕಿನ ಸತ್ಯ ಮತ್ತು ಅಸ್ತಿತ್ವವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಉದ್ದೇಶವೂ ಇದೇ ಆಗಿದ್ದು, ಸದಸ್ಯ ರಾಷ್ಟ್ರಗಳೊಂದಿಗೆ ಒಗ್ಗೂಡಿ ಶ್ರಮಿಸಲು ಬದ್ಧವಾಗಿದೆ ಎಂದು ಹೇಳಿದರು. ಕೋವಿಡ್ ಮಹಾಮಾರಿ ಈವರೆಗೆ ವಿಶ್ವದಾದ್ಯಂತ 1.3 ದಶಲಕ್ಷಕ್ಕೂ ಹೆಚ್ಚು ಮುಗ್ಧ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಲಕ್ಷಾಂತರ ಮಂದಿ ಸೋಂಕಿತರಾಗಿದ್ದು, ಕೋಟ್ಯಾಂತರ ಜನರ ಜೀವನೋಪಾಯವನ್ನೇ ಕಸಿದುಕೊಂಡಿದೆ ಎಂದ ಹರ್ಷವರ್ಧನ್, ಈ ಸಂಕಷ್ಟದ ಕಾಲದಲ್ಲಿ ಜೀವ ರಕ್ಷಣೆಗೆ ಹಗಲಿರುಳು ಶ್ರಮಿಸಿದ ವೈದ್ಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗೆ ನಮನ ಸಲ್ಲಿಸಿದರು. We must work in unison with each other as member states, with all UN organizations, as well as the global community of partners, for efficient, effective and responsive discharge of public health obligations. ಬಹು ನಿರೀಕ್ಷಿತ ಕೋವಿಡ್-19 ಸೋಂಕಿಗೆ ದೇಶೀಯವಾಗಿ ಸಿದ್ಧಪಡಿಸಲಾಗುತ್ತಿರುವ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಯ 3ನೇ ಹಂತದ ಪ್ರಯೋಗಾರ್ಥ ಪರೀಕ್ಷೆ ಆರಂಭವಾಗಿದೆ.
ಈ ಹಂತದಲ್ಲಿ 26,000 ಸ್ವಯಂ ಸೇವಕರ ಮೇಲೆ ಲಸಿಕೆಯನ್ನು ಪ್ರಯೋಗಿಸುತ್ತಿದ್ದು, ಈ ಪ್ರಕ್ರಿಯೆಯನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತಿನಿಂದ ಕೈಗೊಳ್ಳಲಾಗುತ್ತಿದೆ. ದೇಶದಲ್ಲಿ ನಡೆಯುತ್ತಿರುವ ಅತಿ ದೊಡ್ಡ ಕೋವಿಡ್-19 ಲಸಿಕೆಯ ಪ್ರಯೋಗ ಇದಾಗಿದ್ದು, ಕೋವಿಡ್ಗೆ ಮೊದಲ ಬಾರಿಗೆ 3ನೇ ಹಂತದಲ್ಲಿ ಲಸಿಕೆಯ ಸಾಮರ್ಥ್ಯ ಅಧ್ಯಯನ ನಡೆಸಲಾಗುತ್ತಿದೆ. ಇದಕ್ಕೆ ಭಾರತೀಯ ಔಷಧ ಪ್ರಧಾನ ನಿಯಂತ್ರಕರ ಅನುಮೋದನೆಯೂ ದೊರೆತಿದೆ. ಸ್ವಯಂ ಸೇವಕರು 28 ದಿನಗಳ ಅವಧಿಯಲ್ಲಿ 2 ಬಾರಿ ಇಂಟ್ರಾಮಸ್ಕ್ಯುಲಾರ್ ಚುಚ್ಚುಮದ್ದು ಸ್ವೀಕರಿಸಲಿದ್ದಾರೆ. ಅತ್ಯಂತ ವೈಜ್ಞಾನಿಕ ಮತ್ತು ಪಾರದರ್ಶಕವಾಗಿ ನಡೆಯುತ್ತಿರುವ ಈ ಪ್ರಯೋಗದಲ್ಲಿ 18 ವರ್ಷ ಮೇಲ್ಪಟ್ಟವರು ಭಾಗಿಯಾಗಿದ್ದಾರೆ. ಭಾರತ್ ಬಯೋಟೆಕ್ ಸಂಸ್ಥೆ, ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್, ರಾಷ್ಟ್ರೀಯ ವೈರಾಣು ಸಂಸ್ಥೆ ಸಹಯೋಗದಲ್ಲಿ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. हमने इस इरादे से वैक्सीन को समझने का प्रयास किया है कि दुनिया भर में यथासंभव ज्यादा से ಕೋವಿಡ್-19ಕ್ಕೆ ಬ್ರಿಟನ್ನಲ್ಲಿ ಸಿದ್ಧಪಡಿಸಲಾಗಿರುವ ಮಾಡರ್ನಾ ಲಸಿಕೆ 94.5% ಪರಿಣಾಮಕಾರಿಯಾಗಿದೆ ಎಂದು ಬ್ರಿಟನ್ ಆರೋಗ್ಯ ಸಚಿವ ಮ್ಯಾಟ್ ಹ್ಯಾನ್ಕಾಕ್ ತಿಳಿಸಿದ್ದಾರೆ. ಲಸಿಕೆ ಸಾಮರ್ಥ್ಯ ಕುರಿತು ಮಧ್ಯಂತರ ವರದಿಯ ನಂತರ 5 ದಶಲಕ್ಷ ಡೋಸ್ ಮಾಡರ್ನಾ ಲಸಿಕೆಯನ್ನು ಸಿದ್ಧಪಡಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,157 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,62,804ಕ್ಕೆ ಏರಿಕೆಯಾಗಿದೆ. ನಿನ್ನೆ 2,188 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ನಿನ್ನೆ 12 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,541ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 26,103 ಸಕ್ರಿಯ ಪ್ರಕರಣಗಳಿವೆ. 730 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 76,545 ಮಂದಿಗೆ ನಿನ್ನೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 95,68,625 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 597 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,57,877ಕ್ಕೆ ಏರಿಕೆಯಾಗಿದೆ. ನಿನ್ನೆ 833 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಈವರೆಗೆ 3,35,938 ಮಂದಿ ಚೇತರಿಸಿಕೊಂಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ 6 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,009 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕಳೆದ 24 ಗಂಟೆಗಳಲ್ಲಿ 29,164 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 88,74,291ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ಒಂದೇ ದಿನ 40,791 ಸೋಂಕಿತರು ಗುಣಮುಖರಾಗಿದ್ದು, ಒಟ್ಟು 82,90,371 ಸೋಂಕಿತರು ಗುಣಮುಖರಾಗಿದ್ದಾರೆ. ಚೇತರಿಕೆ ಪ್ರಮಾಣ 93.42%ಕ್ಕೆ ಹೆಚ್ಚಳವಾಗಿದೆ. ಒಂದೇ ದಿನ 449 ಮಂದಿ ಮೃತಪಟ್ಟಿದ್ದು, ಒಟ್ಟು 1,30,519 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ 1.47%ರಲ್ಲಿದೆ. 4,53,401 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 5.11%ಕ್ಕೆ ಇಳಿಕೆಯಾಗಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. सर आपका केवाईसी अपडेट करना है, नहीं तो अकाउंट और एटीएम कार्ड ब्लॉक हो जाएगा। सावधान सावधान, 2.5 करोड़ का इनाम मुझे। देखिए, अनजाने कॉल्स, फर्जी ईमेल्स, लिंक्स और जाली ऐप से अपना
OTP, पासवर्ड कभी भी किसी के साथ शेयर न करें। आप रहेंगे सावधान तो नहीं होगा नुकसान। RBI कहता है जानकार बनिए, सतर्क रहिए। ಉತ್ತರ ಅರಬ್ಬಿ ಸಮುದ್ರದಲ್ಲಿ ಇಂದು 2ನೇ ಮಲಬಾರ್ ಸಮರಾಭ್ಯಾಸ ಆರಂಭವಾಗಲಿದೆ. ಈ ತಿಂಗಳ ಆದಿಭಾಗದಲ್ಲಿ ಮೊದಲ ಸಮರಾಭ್ಯಾಸ ನಡೆದಿತ್ತು. ಭಾರತ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ರಾಷ್ಟ್ರಗಳ ನೌಕಾ ವಿಭಾಗಗಳಿಂದ ಸಮರ ಸಾಹಸ ಪ್ರದರ್ಶನ ನಡೆಯಲಿದೆ. ಈ ಜಂಟಿ ಸಮರಾಭ್ಯಾಸದಲ್ಲಿ ಭಾರತೀಯ ನೌಕೆ ವಿಕ್ರಮಾದಿತ್ಯ, ಅಮೆರಿಕದ ನಿಮಿಟ್ಸ್ ಕ್ಯಾರಿಯರ್ ಸ್ಟ್ರೈಕ್ ಪ್ರದರ್ಶನ ನೀಡಲಿವೆ. ಇದಲ್ಲದೆ 4 ದಿನಗಳ ಕಾಲ ನಡೆಯುವ ಸಮರಾಭ್ಯಾಸದಲ್ಲಿ ನೌಕಾಪಡೆಯ ಹಡಗುಗಳು, ಜಲಾಂತರ್ಗಾಮಿಗಳು, ಯುದ್ಧ ವಿಮಾನಗಳು ಸಹ ಭಾಗಿಯಾಗಲಿವೆ. ಪ್ರದರ್ಶನದಲ್ಲಿ ವಿಕ್ರಮಾದಿತ್ಯ ತಂಡದಿಂದ ಅತ್ಯಾಧುನಿಕ MiG-29K ಯುದ್ಧ ವಿಮಾನಗಳು ಮತ್ತು ಅಮೆರಿಕದ ಕ್ಯಾರಿಯರ್ ಸ್ಟ್ರೈಕ್ನಿಂದ E-2C ಯುದ್ಧ ವಿಮಾನಗಳು ಭಾಗಿಯಾಗಲಿವೆ. ಭೂ ಮೇಲ್ಮೈ ಹಾಗೂ ಜಲಾಂತರ್ಗಾಮಿ ಯುದ್ಧ ಸಮರಾಭ್ಯಾಸ ಸೇರಿದಂತೆ ಆಧುನಿಕ ಸಮರ ಸಾಮರ್ಥ್ಯ ಮತ್ತು ತಂತ್ರಗಳು ಪ್ರದರ್ಶನಗೊಳ್ಳಲಿವೆ. 15ನೇ ಹಣಕಾಸು ಆಯೋಗದ ವರದಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿನ್ನೆ ಸಲ್ಲಿಸಲಾಗಿದೆ. ಆಯೋಗದ ಅಧ್ಯಕ್ಷ NK ಸಿಂಗ್, ಸದಸ್ಯರಾದ ಅಜಯ್ ನಾರಾಯಣ್ ಝಾ, ಅನೂಪ್ ಸಿಂಗ್, ಡಾಕ್ಟರ್ ಅಶೋಕ್ ಲಹರಿ, ಆಯೋಗದ ಕಾರ್ಯದರ್ಶಿ ಅರವಿಂದ್ ಮೆಹ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆಯೋಗ ಈ ವರದಿಯನ್ನು ಇದೇ 4ರಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಸಲ್ಲಿಸಿದ್ದು, ಇಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ವರದಿಯನ್ನು ಔಪಚಾರಿಕವಾಗಿ ಸಲ್ಲಿಸಲಿದೆ. ಕಲಾಕೃತಿಗಳಾಗಿ ಪರಿವರ್ತಿಸಿ ಬಳಕೆಗೆ ಯೋಗ್ಯ ವಸ್ತುಗಳನ್ನಾಗಿ ಮಾಡುವುದು ಒಂದು ವಿನೂತನ ಪರಿಕಲ್ಪನೆ. ಉಪಯೋಗಕ್ಕೆ ಬಾರದ ಕೆಲ ವಸ್ತುಗಳನ್ನು ಬಳಸಿಕೊಂಡು ಅಲಂಕಾರಿಕ ವಸ್ತುಗಳು, ಬ್ಯಾಗ್, ಕುಷನ್, ಆಭರಣಗಳನ್ನು ತಯಾರಿಸಬಹುದು ಎಂಬುದನ್ನು ರೀಇಮ್ಯಾಜಿನ್ಡ್ ಸಂಸ್ಥೆ ಸಾಕಾರಗೊಳಿಸಿರುವ ಕುರಿತ ವಿಶೇಷ ವರದಿ ಇಲ್ಲಿದೆ. ಕಸ ಹೆಚ್ಚಾದರೆ ಅದರ ವಿಲೇವಾರಿ ಕೂಡ ಸಮಸ್ಯೆಯೇ. ಕೇವಲ ಅಲಂಕಾರಿಕ ವಸ್ತು ಮಾತ್ರವಲ್ಲ, ದಿನ ಬಳಕೆಯ ಬ್ಯಾಗ್, ಪೀಠೋಪಕರಣದ ಹೊದಿಕೆ, ಹೀಗೆ ವಿವಿಧ ಉತ್ಪನ್ನಗಳಿಗೆ ಬೇಡ ಎಂದು ಪರಿಗಣಿಸಿದ ವಸ್ತುಗಳಿಂದ ಹೊಸ ರೂಪ ನೀಡಬಹುದು. ಈ ಪರಿಕಲ್ಪನೆಯೊಂದಿಗೆ ರೀಇಮ್ಯಾಜಿನ್ಡ್ ಸಂಸ್ಥೆ ಹೊಸ ಉದ್ಯಮ ಆರಂಭಿಸುವತ್ತ ಚಿಂತನೆ ನಡೆಸಿದೆ. ತ್ಯಾಜ್ಯಗಳಿಂದ ಪರಿಸರ ಮಾಲಿನ್ಯ ಹೆಚ್ಚುತ್ತಿದೆ. ಪರಿಣಾಮಕಾರಿ ತ್ಯಾಜ್ಯ ನಿರ್ವಹಣೆಯಲ್ಲಿ ಮರುಬಳಕೆ ಪ್ರಮುಖವಾಗಿದೆ. ಇದನ್ನು ಆಧರಿಸಿ ಹಳೆಯ ವಸ್ತುಗಳಿಗೆ ಹೊಸ ರೂಪ ನೀಡುವ ಕಾಯಕದಲ್ಲಿ ತೊಡಗಿದೆ ಈ ಸಂಸ್ಥೆ. ಹಳೆಯ ಸೀರೆಯಿಂದ ಕಾರ್ಪೆಟ್, ಆಭರಣ ಮೊದಲಾದವುಗಳನ್ನು ತಯಾರಿಸಲಾಗಿದೆ. ಅಲ್ಲದೆ ಪೀಠೋಪಕರಣ, ಕಲಾಕೃತಿಗಳು ಅನುಪಯುಕ್ತ ವಸ್ತುಗಳಿಂದ ಹೊರಹೊಮ್ಮಿವೆ. ಇದು ಕುಶಲಕರ್ಮಿಗಳಿಗೆ ಉದ್ಯೋಗವನ್ನೂ ನೀಡಿದೆ. ಕಸದಿಂದ ತಯಾರಿಸಿದ ಸುಂದರ ಉತ್ಪನ್ನಗಳು ಮನಸೂರೆಗೊಳಿಸುತ್ತಿವೆ. ಇಂತಹ ಕೆಲಸಗಳಲ್ಲಿ ತೊಡಗಿರುವವರಿಗೆ ಹಳೆಯ ಬಟ್ಟೆ ಮೊದಲಾದ ವಸ್ತುಗಳನ್ನು ದಾನ ನೀಡಬಹುದು ಎಂದು ಸಲಹೆ ನೀಡಿದರು. Well, these are really nice. I didn't know this shop existed till my mother told me, and I just brought her here. But I really liked the concept. There's clearly a lot of wealth in waste, and so don't waste stuff. Reuse, recycle, upcycle. ವಿನ್ಯಾಸಕ ಪ್ರೀತಂ ತ್ಯಾಜ್ಯ ಎಂದು ಪರಿಗಣಿತವಾಗಿದ್ದ ವಸ್ತುವಿಗೆ ಹೊಸ ರೂಪ ನೀಡುವುದೇ ತಮ್ಮ ಕೆಲಸ. ಎಸೆಯುವ ಬದಲು ಹೊಸದಾಗಿ ಬಳಸಬಹುದು ಎಂದು ವಿವರಿಸಿದರು. ರಿಮ್ಯಾಜಿನ್ನಲ್ಲಿ ನಾವು ದಿನನಿತ್ಯವಾಗ್ಲೂ ಏನೇನು ವೇಸ್ಟ್ ಅಂತ ಬರುತ್ತಲ್ಲ, ಆ ವೇಸ್ಟ್ ವಸ್ತುಗಳನ್ನ ತಗೊಂಡು ಅದಕ್ಕೆ ಒಂದು ಪರಿಕಲ್ಪನೆಯನ್ನು ನೀಡಿ ಮತ್ತೆ ಬಳಸುವಂಥ ವಸ್ತುಗಳಾಗಿ ಕನ್ವರ್ಟ್ ಮಾಡ್ತೀವಿ. ಈಗ ಇಲ್ಲಿ ನೋಡಿದ್ರೆ ನಾವು ಸೀರೆ ವೇಸ್ಟ್ಗಳು, ಹಳೆ ಸೀರೆಗಳನ್ನು ತಗೊಂಡು ಅದರಲ್ಲಿ ಪಟ್ಟಿಗಳಾಗಿ ಮಾಡಿ ಆ ಸೀರೆಗೆ ಮತ್ತೆ ಕಾರ್ಪೆಟ್ಸ್ ಆಗಿ ದರಿಯಾಗಿ ಮಾಡ್ತೀವಿ, ಅದನ್ನು ಸ್ಟೂಲ್ಸ್ ಆಗಿ ಮಾಡ್ತೀವಿ, ಪೌಚಸ್ ಥರ ಮಾಡ್ತೀವಿ. ಮತ್ತು ಟಯರ್ ವೇಸ್ಟ್ ಬಂದರೆ ಆ ಟಯರ್ ವೇಸ್ಟ್ನ ತೊಗೊಂಡು ನಾವು ಟಯರ್ಸಿಂದ ಲ್ಯಾಂಪ್ ಶೇಡ್ಸು, ಟ್ರೇಸು, ಬಾಕ್ಸಸ್ಸು ಮತ್ತು ಹಳೆ ಗ್ಲಾಸ್ ಬಾಟಲ್ಸ್, ವುಡನ್ ಬಾಟಲ್ಸ್ನ ಕ್ರಿಯೇಟಿವ್ ಆಗಿ ಮತ್ತು ಅದರ ಮೇಲೆ ಹ್ಯಾಂಡ್ ಪೇಂಟ್ ಮಾಡಿ ಅದನ್ನು ಯೂಸ್ ಮಾಡೋಂಥ ಪ್ರಾಡಕ್ಟ್ಸಾಗಿ ಕನ್ವರ್ಟ್ ಮಾಡ್ತೀವಿ. ವ್ಯವಸ್ಥಾಪಕಿ ಸ್ವಾಗತ ಕಸದಿಂದ ಅರಳಿದ ಉತ್ಪನ್ನಗಳಿಗೆ ವಿದೇಶಗಳಲ್ಲೂ ಬೇಡಿಕೆ ಇರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. My job role is to look out for different kinds of markets, places where we can actually promote and take our products there.
and also to find new markets where our products will be valued, to look for such customers who look for upcycle products. They love our products, and we do have so many customer base over here right now, not only in India but outside India as well, who loves our product. ಸಂಸ್ಥಾಪಕಿ ಶೈಲಜಾ ತ್ಯಾಜ್ಯ ಮುಕ್ತ ನಾಡಿನ ಕನಸಿನೊಂದಿಗೆ ಈ ಉದ್ಯಮ ಆರಂಭಿಸಿದೆ. ಇಂತಹ ಕಲೆಯಿಂದ ಕೆಲಸ ಇಲ್ಲದವರಿಗೆ ಉದ್ಯೋಗ ಕೂಡ ಸಿಗಲಿದೆ ಎಂದು ಹೇಳಿದರು. So we source materials like, say, old saris, old bed sheets and everything from people. So people come forward and donate this waste to us so that we can repurpose them and transform them into products. So many people are now conscious about repurposing and routing their material so that it can be visualized into different products. So a lot of our material actually comes through us through donations, both from individuals as well as corporates and manufacturers. ದೆಹಲಿ ಪೊಲೀಸರು ಜೈಷ್ ಸಂಘಟನೆಗೆ ಸೇರಿದ ಇಬ್ಬರು ಭಯೋತ್ಪಾದಕರನ್ನು ಬಂಧಿಸಿದ್ದಾರೆ. ಇವರು ರಾಜಧಾನಿಯಲ್ಲಿ ದಾಳಿ ನಡೆಸಲು ಸಂಚು ರೂಪಿಸಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಬಂಧಿತರಿಂದ ಪಿಸ್ತೂಲುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಇವರು ಜಮ್ಮು ಕಾಶ್ಮೀರಕ್ಕೆ ಸೇರಿದವರು ಎನ್ನಲಾಗಿದೆ. ಗುಪ್ತಕಾರ್ ಮೈತ್ರಿಯ ನಾಯಕ ವಿಧಿ 370 ಕುರಿತಂತೆ ನೀಡಿರುವ ಹೇಳಿಕೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಗುಪ್ತಕಾರ್ ಮೈತ್ರಿಯ ಒಂದು ಪಕ್ಷ ಚೈನಾದೊಂದಿಗೆ ಕೈಜೋಡಿಸಿ 370 ಮರಳಿ ತರುವುದಾಗಿ ಹೇಳಿಕೆ ನೀಡಿದೆ. ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಗುಪ್ತಕಾರ್ ಮೈತ್ರಿಯ ನಾಯಕರ ಈ ಹೇಳಿಕೆಯನ್ನು ಬೆಂಬಲಿಸುತ್ತಾರೆಯೇ ಎಂದು ಪ್ರಶ್ನಿಸಿದರು. ನ್ಯಾಷನಲ್ ಕಾನ್ಫರೆನ್ಸ್ನ ಹಿರಿಯ ನಾಯಕ ಫಾರೂಕ್ ಅಬ್ದುಲ್ಲಾ ಈ ಸಂಬಂಧ ಚೈನಾದೊಂದಿಗೆ ಕೆಲಸ ಮಾಡುವುದಾಗಿ ಹೇಳಿದರೆ, ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ತಾವು ತ್ರಿವರ್ಣ ಧ್ವಜ ಹಾರಿಸುವುದಿಲ್ಲ ಎಂದು ಹೇಳುತ್ತಾರೆ. ಈ ಮಧ್ಯೆ ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ವಿಧಿ 370 ರದ್ದತಿ ತಪ್ಪು ಎಂದು ಟ್ವೀಟ್ ಮಾಡುತ್ತಾರೆ. ಈ ಎಲ್ಲ ಹೇಳಿಕೆಗಳು ಪರಸ್ಪರ ಪೂರಕವಾಗಿವೆ, ಇದಕ್ಕೆ ಕಾಂಗ್ರೆಸ್ ಉತ್ತರ ನೀಡಬೇಕು ಎಂದು ಸಂಬಿತ್ ಪಾತ್ರ ಆಗ್ರಹಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಕಲ್ಲಬೆಟ್ಟು ಅಕ್ಷಯ್ ಕೋಟ್ಯಾನ್ ಮತ್ತು ಸುಳ್ಯದ ಶಶಿಕಾಂತ್ ಅಟ್ಕಾರ್ ಇಬ್ಬರು ಅರಳಿ ಮತ್ತು ಹಲಸಿನ ಎಲೆಯಲ್ಲಿ ವ್ಯಕ್ತಿಚಿತ್ರ ಮೂಡಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಉದಯೋನ್ಮುಖ ಕಲಾವಿದರಾಗಿದ್ದು, ಸಾಮಾಜಿಕ ತಾಣದ ಮೂಲಕ ದೇಶದ ಜನರ ಗಮನ ಸೆಳೆದಿದ್ದಾರೆ. ಈ ಕುರಿತು ಒಂದು ವರದಿ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಕಲ್ಲಬೆಟ್ಟು ಅಕ್ಷಯ್ ಕೋಟ್ಯಾನ್ ಮತ್ತು ಸುಳ್ಯದ ಶಶಿಕಾಂತ್ ಅಡ್ಕಾರ್ ಇಬ್ಬರು ಅರಳಿ ಮತ್ತು ಹಲಸಿನ ಎಲೆಯಲ್ಲಿ ವ್ಯಕ್ತಿಚಿತ್ರ ಮೂಡಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಉದಯೋನ್ಮುಖ ಕಲಾವಿದರಾಗಿದ್ದು, ಸಾಮಾಜಿಕ ತಾಣದ ಮೂಲಕ ದೇಶದ ಜನರ ಗಮನ ಸೆಳೆದಿದ್ದಾರೆ. ಲಾಕ್ಡೌನ್ ವೇಳೆ ದೊರೆತ ಬಿಡುವಿನ ಅವಧಿಯನ್ನು ಸದ್ಬಳಕೆ ಮಾಡಿಕೊಂಡು ಅಶ್ವತ್ಥ ಎಲೆಯಲ್ಲಿ ಚಿತ್ರ ಬಿಡಿಸುವ ಹವ್ಯಾಸ ಬೆಳೆಸಿಕೊಂಡ ಅಕ್ಷಯ್ ಎಂ ಕೋಟ್ಯಾನ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಸಮಾಜ ಸುಧಾರಕರಾದ ಬ್ರಹ್ಮಶ್ರೀ ನಾರಾಯಣಗುರು, ಜನಪ್ರತಿನಿಧಿಗಳು, ಸಿನಿಮಾ ನಟರು ಹಾಗೂ ದೇವರ ಚಿತ್ರಗಳನ್ನು ಎಲೆಗಳಲ್ಲಿ ಮೂಡಿಸಿ ಪ್ರಶಂಸೆ ಪಡೆದಿದ್ದಾರೆ. ಮೂಡುಬಿದಿರೆ ಆಳ್ವಾಸ್ ಕಾಲೇಜಿನಲ್ಲಿ ಚಿತ್ರಕಲೆ ವ್ಯಾಸಂಗ ಮಾಡುತ್ತಿರುವ ಅಕ್ಷಯ್ ಮೊದಲಿಗೆ ಬಿಳಿಯ ಹಾಳೆಯ ಮೇಲೆ ಚಿತ್ರ ಮೂಡಿಸುವುದನ್ನು ಕಲಿತು ಕಳೆದ 5-6 ತಿಂಗಳುಗಳಿಂದ ಎಲೆಗಳ ಮೇಲೂ ಚಿತ್ರ ಮೂಡಿಸುವುದನ್ನು ಕರಗತ ಮಾಡಿಕೊಂಡಿದ್ದಾರೆ. ಅಕ್ಷಯ್ ಕೋಟ್ಯಾನ್ ತಾವು ಎಲೆಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಚಿತ್ರವನ್ನು ಮೂಡಿಸಿ ಆ ಕಲಾಕೃತಿಯನ್ನು ಸ್ವತಃ ಅವರಿಗೆ ಸಮರ್ಪಿಸಿದಾಗ ಯಡಿಯೂರಪ್ಪ ಅವರು ತಮ್ಮ ಕಲೆಗೆ ಮೆಚ್ಚಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ನಗದು ಪ್ರೋತ್ಸಾಹ ಧನ ನೀಡಿ ಶುಭ ಹಾರೈಸಿದ್ದಾಗಿ ತಿಳಿಸುತ್ತಾರೆ. ಈಗ ಡ್ರಾಯಿಂಗ್ ನನಗೆ ಕಲೆ ಬಂದದ್ದು ನನಗೆ 4th ಸ್ಟ್ಯಾಂಡರ್ಡಿಂದ. ನಾನು ಇಲ್ಲಿ ಕಲ್ಲಬೆಟ್ಟಿದ್ದು ಗಣೇಶೋತ್ಸವಕ್ಕೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ದೆ, ಅಲ್ಲಿ ಫಸ್ಟ್ ಪ್ರೈಸ್ ಬಂತು. ಅಲ್ಲಿಂದ ಗೊತ್ತಾಯ್ತು ನನಗೆ ಡ್ರಾಯಿಂಗ್ ಮಾಡಲಿಕ್ಕೆ ಬರ್ತದೆ ಅಂತ, ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಬಂದೆ. ಮಗನ ಸಾಧನೆಯ ಬಗ್ಗೆ ಮೋಹನ್ ಪೂಜಾರಿ ದಂಪತಿ ಹರ್ಷ ವ್ಯಕ್ತಪಡಿಸುತ್ತಾರೆ. ನಾವು ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಅವನಿಗೆ. ಅವನು ಕೂಡ ನಾನು ಚಿಕ್ಕವನಿಗಿರುವಾಗ ಅವನಿಗೆ ಹೇಳ್ತಾ ಇದ್ದಾನೆ, ನೀವು ಏನಾದರೂ ಮಾಡು. ಅವನಿಗೆ ಎಜುಕೇಷನಲ್ಲಿ ಸ್ವಲ್ಪ ಇದ್ದಿತ್ತು, ಅವನು ಆರ್ಟಿಸ್ಟಲ್ಲಿ ತುಂಬ ಅವನಿಗೆ ಇಂಟ್ರೆಸ್ಟ್ ಇತ್ತು. ಅದರಿಂದ ಅವನಿಗೆ ಎಲ್ಲ ಒಪ್ಪಿಸ್ಕೊಡ್ತಿದ್ದೇನೆ ನಾನು. ಏನು ಮಾಡು ನೀನು, ಇದನ್ನು ಒಂದು ಇನ್ನು ಮುಂದೆ ಕೂಡ ನೀನು ಇದನ್ನು ಸಾಧಿಸಬೇಕಂತೇಳಿ ನಾನು ಛಲ ತೊಟ್ಟಿ ಅವನಿಗೆ ಹೇಳ್ತಾ ಇದ್ದೇನೆ ನಾನು. ಅಕ್ಷಯ್ ಗೆಳೆಯ ಅನಿತ್ ಶೆಟ್ಟಿ ಅಕ್ಷಯ್ ಕಲೆಯಲ್ಲಿ ನಾವೀನ್ಯತೆ ಹುಡುಕುತ್ತಾರೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಯಾಕಂದ್ರೆ ನಮ್ಮ ಗೆಳೆಯನಾಗಿ ಒಂದು ಅದರಲ್ಲೆಲ್ಲ ಮುಂದೆ ಬರೋದು ನಮ್ಗೆ ತುಂಬ ಖುಷಿ ಇದೆ. ನಮ್ಮ ಪ್ರೋತ್ಸಾಹ ಅವನಿಗೆ ಯಾವತ್ತೂ ಇರುತ್ತೆ.
ಮತ್ತು ಅವನು ಮಾಡೋ ವರ್ಕಿನಲ್ಲಿ ಇಲ್ಲಿವರೆಗೆ ಎಲೆಯಲ್ಲಿ ಯಾರು ಮಾಡಿದ್ದು ನಾವು ನೋಡಿರಲಿಲ್ಲ, ಮೊದಲು ಅವನೇ ನೋಡಿದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಮತ್ತೊಬ್ಬ ಎಲೆ ಚಿತ್ರ ಯುವ ಕಲಾವಿದ ಶಶಿಕಾಂತ್ ಅಡ್ಕಾರು. ಇವರು ಕೂಡ ಅರಳಿ ಎಲೆಯನ್ನು ಕಲಾತ್ಮಕವಾಗಿ ಕತ್ತರಿಸಿ ಚಿತ್ರ ಮೂಡಿಸುವುದರಲ್ಲಿ ಸಿದ್ಧಹಸ್ತರಾಗಿದ್ದಾರೆ. ಸದಾ ಹೊಸತನಕ್ಕೆ ತುಡಿಯುವ ಶಶಿಕಾಂತ್ ಅಡ್ಕಾರ್ ಅವರು ಥರ್ಮೋಕೋಲ್ ಅಂದರೆ ಬೆಂಡಿನಲ್ಲಿ ಆಕರ್ಷಕ ಕಲಾಕೃತಿ ರಚಿಸುತ್ತಿದ್ದರು. ಇವರ ಕಲಾಕೃತಿಗಳು ಮೈಸೂರು ದಸರಾ ಮಹೋತ್ಸವ ಸ್ತಬ್ಧ ಚಿತ್ರ ಸೇರಿದಂತೆ ಹಲವು ಉತ್ಸವಗಳಲ್ಲಿ ಪ್ರದರ್ಶನಗೊಂಡಿದ್ದವು. ಈಗ ಶಶಿಕಾಂತ್ ಅರಳಿ ಎಲೆಯಲ್ಲಿ ಸೂಕ್ಷ್ಮ ಕತ್ತರಿಸುವಿಕೆಯ ಮೂಲಕ ವ್ಯಕ್ತಿ ಚಿತ್ರ ಬಿಡಿಸುವ ಕಲೆಯನ್ನು ಇತ್ತೀಚೆಗೆ ರೂಢಿಸಿಕೊಂಡಿದ್ದಾರೆ. ಎಲೆಗಳ ಮೇಲೆ ಚಿತ್ರ ಮೂಡಿಸಲು ಕನಿಷ್ಠ 2 ತಾಸು ಬೇಕಾಗುತ್ತದೆ. ನಂತರ ಸೂಕ್ಷ್ಮವಾಗಿ ಕತ್ತರಿಸಿದ ಆ ಎಲೆಯನ್ನು ನೀಲಾಗಸದತ್ತ ಹಿಡಿದರೆ ಚಿತ್ತಾರ ಸುಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಕಲೆ ಇವರಿಗೆ ಜನಪ್ರಿಯತೆ, ಖ್ಯಾತಿ ಎರಡನ್ನೂ ತಂದುಕೊಟ್ಟಿದೆ. ಇತ್ತೀಚೆಗೆ ಶಶಿ ಅವರು ದೇಶದ ಪ್ರಧಾನಮಂತ್ರಿಯವರ 70ನೇ ಜನ್ಮದಿನದ ಅಂಗವಾಗಿ ಅಶ್ವತ್ಥದ ಎಲೆಯಲ್ಲಿ ನರೇಂದ್ರ ಮೋದಿಯವರ ಚಿತ್ರವನ್ನು ಸುಂದರವಾಗಿ ರೂಪಿಸಿದ್ದರು. ಇದನ್ನು ಶಶಿಯವರ ಸಹೋದರ ಸಂದೇಶ್ ಅಡ್ಕಾರ್ ಪ್ರಧಾನಿಯವರಿಗೆ 17 ಸೆಕೆಂಡುಗಳ ವಿಡಿಯೋ ತುಣುಕಿನ ಮೂಲಕ ಕಳುಹಿಸಿ ಟ್ವೀಟ್ನಲ್ಲಿ ಶುಭ ಕೋರಿದ್ದರು. ವಿಡಿಯೋವನ್ನು ನಾವೀನ್ಯಪೂರ್ಣ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರಧಾನಿಯವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು. ಇದಕ್ಕೆ ಲಕ್ಷಾಂತರ ನೆಟ್ಟಿಗರಿಂದ ಮೆಚ್ಚುಗೆ ವ್ಯಕ್ತವಾಗಿತ್ತು. ಪ್ರಧಾನಿ ಮೋದಿಯವರ ಹುಟ್ಟುಹಬ್ಬಕ್ಕೆ ನಾನು ಒಂದು ಕಲಾಕೃತಿ ರಚಿಸಿದ್ದು ಮೋದಿಯವರಿಗೆ ಅದನ್ನು ನೋಡಿ ತುಂಬ ಖುಷಿಯಾಯಿತು. ಅದು ನನಗಂತೂ ಅದನ್ನು ನೋಡಿ ತುಂಬ ಸಂತೋಷ ಇತ್ತು. ಅಶ್ವತ್ಥ ಎಲೆಯಲ್ಲಿ ಮಾಡಲು ನನಗೆ ಅದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅದಕ್ಕೊಂದು ಹೆಚ್ಚಿನ ಬೆಲೆ ಇದೆ ಮತ್ತು ಅದರಲ್ಲಿ ನನಗೆ ಚಿತ್ರ ಮಾಡಲು ಅದು ತುಂಬ ನಾರುಗಳಿರುವುದರಿಂದ ಅದು ತುಂಬ ಹೆಲ್ಪ್ ಆಗ್ತದೆ ನನಗೆ, ಅದಕ್ಕೆ ಅದರಲ್ಲಿ ಮಾಡಿದೆ. ತಮ್ಮ ಪುತ್ರನ ಈ ವಿನೂತನ ಕಲಾಕೌಶಲ್ಯಕ್ಕೆ ತಂದೆ ಶಿವರಾಮ ಬಲ್ಯಾಯ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಾರ್ಕಳ ಬೆಟ್ಟದಲ್ಲಿ ಅವನಿಗೆ ಇದು ಶಿಲ್ಪಕಲೆಯನ್ನು ಕಲಿಸಿದ್ದೆ. ಅಲ್ಲಿ ಶಿಲ್ಪಕಲೆಯ ಬಗ್ಗೆ ಕಲ್ಲಿನಲ್ಲಿ ಮತ್ತು ಮರದ ಕೆತ್ತನೆಯಲ್ಲಿ ಕಲಿತ ಆಮೇಲೆ ಮನೆಯಲ್ಲಿ ಬಂದು ಅದು 2 ವರ್ಷ ಮುಗಿಸಿದ ಮೇಲೆ ಮನೆಯಲ್ಲಿ ಬಂದು ಸೋಪು, ಬಟಾಟೆ, ತರಕಾರಿಗಳಲ್ಲಿ ಚಿತ್ರಗಳನ್ನು ಬಿಡಿಸಿ ಅನುಭವಿಸಿದ. ಬುದ್ಧಿಭಾವಗಳ ಗಾಢಾಲಿಂಗನವೇ ಪ್ರತಿಭೆ ಎಂಬ ಮಾತಿದೆ. ನಾವೀನ್ಯತೆಗೆ ತುಡಿಯುವವರಿಗೆ ಸದಾ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹೊಸತನಕ್ಕೆ ತುಡಿಯುವ ಎಲ್ಲರಿಗೂ ಈ ಯುವಕರು ಸ್ಫೂರ್ತಿಯಲ್ಲವೇ? ಲಂಡನ್ನಲ್ಲಿ ಆರಂಭವಾಗಿರುವ ಎಟಿಪಿ ಟೆನ್ನಿಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ನೋವಾಕ್ ಜೋಕೋವಿಚ್ ಶುಭಾರಂಭ ಮಾಡಿದ್ದಾರೆ. ಅರ್ಜೆಂಟೀನಾದ ಡಿಯಾಗೋ ಶಾರ್ಟ್ಮನ್ ಅವರ ವಿರುದ್ಧ 6-3, 6-2 ಗೆಲುವು ಸಾಧಿಸಿ ಜೋಕೋವಿಚ್ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮುಂದಿನ ವರ್ಷ ಜಪಾನ್ನಲ್ಲಿ ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿದೆ ಎಂದು ಜಪಾನ್ನ ಮಾಜಿ ಪ್ರಧಾನಿ ಶಿಂಜೋ ಅಬೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ರೀಡಾಕೂಟ ನಡೆಸುವ ಕುರಿತು ಆದೇಶ ಪತ್ರವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಕ್ರೀಡಾಕೂಟದ ಮುಖ್ಯಸ್ಥ ಥಾಮಸ್ ಬೀಚ್ ಅವರಿಂದ ಸ್ವೀಕರಿಸಿದ ನಂತರ ಅವರು ಕ್ರೀಡಾಕೂಟ ಸುಗಮವಾಗಿ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 315 ಅಂಕಗಳ ಏರಿಕೆಯೊಂದಿಗೆ 43,953ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 88 ಅಂಕಗಳ ಏರಿಕೆಯೊಂದಿಗೆ 12,869ರಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಆತಿಥ್ಯ, ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಇಂದಿನಿಂದ ಪದವಿ ಡಿಪ್ಲೊಮೊ ಕಾಲೇಜುಗಳು ಆರಂಭ, ಕೋವಿಡ್ ಸೋಂಕು ನಿಯಂತ್ರಣ ಕ್ರಮಗಳ ಕಟ್ಟುನಿಟ್ಟಿನ ಪರಿಪಾಲನೆ. ಬಡತನ, ಹಸಿವು, ಹಿಂಸಾಚಾರ, ಕೊರೋನಾ ಸಂಕಷ್ಟಗಳ ವಿರುದ್ಧ ಏಕತೆಯಿಂದ ಹೋರಾಡುವುದು ಅತ್ಯಗತ್ಯ, ಸಚಿವ ಡಾಕ್ಟರ್ ಹರ್ಷವರ್ಧನ್. ಕೋವಿಡ್ಗೆ ದೇಶೀಯ ಲಸಿಕೆ ಕೋವ್ಯಾಕ್ಸಿನ್ನ 3ನೇ ಹಂತದ ಪ್ರಯೋಗ ಆರಂಭ, ವೈಜ್ಞಾನಿಕ ಪಾರದರ್ಶಕ ವಿಧಾನ ಅಳವಡಿಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.